ನಮಸ್ತೆ. 7/2/2024 ಬುಧವಾರ, 7th February 2024 ವೆಡ್ನೆಸ್ಡೇ. ಇವತ್ತಿನ ದಿನ ವಿಶೇಷಗಳನ್ನ ನೋಡೋಣ. ದ್ವಾದಶಿ ಅನ್ನುವ ತಿಥಿ ಮಧ್ಯಾಹ್ನ 2:02:15 ಇರುತ್ತದೆ. ಆನಂತರ ಬರೋದು ತ್ರಯೋದಶಿ ತಿಥಿ. ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ. 6:28 ಮೂಲ ನಕ್ಷತ್ರ ಇದೆ. ಆನಂತರ ಪೂರ್ವಾಷಾಢ ನಕ್ಷತ್ರ. ಮೂಲ ನಕ್ಷತ್ರ ಅಂತಂದರೆ ಇನ್ನು ಸೂರ್ಯ ಉದಯ ಆಗಿರಲ್ಲ, ಅಷ್ಟರಲ್ಲೇ ಮುಗಿದೋಗ್ಬಿಡ್ತದೆ. ಆದ್ದರಿಂದ ಕೆಲವರು ಅದನ್ನು ನನ್ನೇ ಲೆಕ್ಕಕ್ಕೆ ತಗೊಳ್ತಾರೆ, ಕೆಲವರು ಇವತ್ತಿನ ಲೆಕ್ಕಕ್ಕೆ ತಗೊಳ್ತಾರೆ. ಹೆಂಗಿದ್ರು ಬೆಳಿಗ್ಗೆ ಮೂಲ ನಕ್ಷತ್ರವಿದೆ. ಮೂಲ ನಕ್ಷತ್ರ ಇರುವವರೆಗೂ ಅಶುಭ. ಆನಂತರ ಪೂರ್ವಾಷಾಢ ನಕ್ಷತ್ರ ಬಂದ ಮೇಲೆ ಅಂದರೆ ಬೆಳಗ್ಗೆ 6:28 ಮೇಲೆ ರಾತ್ರಿ 12 ಗಂಟೆಯೆಲ್ಲ ದಾಟಿ ಬೆಳಗಿನ ಜಾವ 4:37 ಇರುತ್ತದೆ ಪೂರ್ವಾಷಾಢ ನಕ್ಷತ್ರ. ಅಲ್ಲಿಯವರೆಗೆ ಇವತ್ತು ಅಮೃತವು ಸಂಪತ್ತಿದೆ. ಆದ್ದರಿಂದ ಶುಭಕರವಾಗಿದೆ. ಇವತ್ತು 4:37 ಬೆಳಗಿನ ಜಾವದ ಮೇಲೆ ಅಮೃತ, ಅದೇ ಸಮಯದಲ್ಲಿ ಕ್ಷಯವೂ ಕೂಡಿ ಬರುತ್ತದೆ. ಅದು 50% ಇದೆ. ಹಾಗಾಗಿ ಇವತ್ತು ದಿನ ಪೂರ್ತಿ 4:37 ಬೆಳಗಿನ ಜಾವದವರೆಗೂ ಖಂಡಿತವಾಗಿ ಶುಭಕರವಾಗಿದೆ. ಇವತ್ತಿನ ಯೋಗ ಅಂದರೆ ಪಂಚಾಂಗ ಪ್ರಕಾರ ಚಂದ್ರನ ಯೋಗಗಳು ಅಂತಂತೀವಿ. ವಜ್ರಯೋಗ. ಈ ವಜ್ರಯೋಗ ರಾತ್ರಿ 2:53 ಇರುತ್ತದೆ. ಆಮೇಲೆ ಬೇರೆ ಯೋಗ ಬರುತ್ತದೆ. ಇವತ್ತು ದೈತಿಲ ಕರಣ. ಈ ತೈತಿಲ ಕರಣ ಅನ್ನೋದು ಮಧ್ಯಾಹ್ನ 2:02:15 ಆಮೇಲೆ ಗರಕರಣ. ಇವತ್ತಿನ ದಿನದ ವಿಶೇಷಗಳಲ್ಲಿ ಇವತ್ತಿನ ಸೂರ್ಯೋದಯ 6:45. ಸೂರ್ಯ ಅಸ್ತಮನ ಸಂಜೆ 6:23. ನಾವು ಹೇಳಿದ್ವಿ ದ್ವಾದಶಿ ಮತ್ತು ತ್ರಯೋದಶಿ ಅಂತ 2 ತಿಥಿಗಳಿದೆ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ ಅಂತ ಒಟ್ಟು 3 ನಕ್ಷತ್ರಗಳು. ಆದರೂ ಸೂರ್ಯೋದಯಕ್ಕೂ ಮುಂಚೆಯೇ ಮೂಲ ನಕ್ಷತ್ರ ಮುಗಿಯೋದರಿಂದ ಮೂಲ ನಕ್ಷತ್ರವನ್ನು ಲೆಕ್ಕಕ್ಕೆ ಸೇರಿಸಬೇಕಾಗಿಲ್ಲ. ಪೂರ್ವಾಷಾಢ, ಉತ್ತರಾಷಾಢನ ಸೇರಿಸಬೇಕು. ಪೂರ್ವಾಷಾಢನೂ ಬೆಳಗ್ಗೆನೇ ಸ್ಟಾರ್ಟ್ ಆಗಿ 6:45 ಮೇಲೆ ಹೆಚ್ಚು ಕಮ್ಮಿ ಹಂಗೆ ಅಂತ ಇಟ್ಕೊಳ್ಳಿ. ಯಾಕೆಂದರೆ ಒಂದು ನಕ್ಷತ್ರ ಮುಗಿಯುವ ಸಮಯವನ್ನು ಲೆಕ್ಕಕ್ಕಿಟ್ಕೊಂಡು ನೆಕ್ಸ್ಟ್ ನಕ್ಷತ್ರ ಅಂತ. ರಾತ್ರಿಯವರೆಗೂ ಅಂದರೆ ಬೆಳಗಿನ ಜಾವ 4:37 ಪೂರ್ವಾಷಾಢ ನಕ್ಷತ್ರವಿದೆ. ಹಾಗಾಗಿ ಈ ದಿನದಲ್ಲಿ ಮನುಷ್ಯಗಣ ನಕ್ಷತ್ರ, ಇದು ಶುಕ್ರನ ನಕ್ಷತ್ರ. ಈ ದಿನದಲ್ಲಿ ವಿಶೇಷವಾಗಿ ಶುಕ್ರಾಚಾರ್ಯರು ಶುಭವಾಗಿದೆ. ಯೋಗ ವಜ್ರಯೋಗ. ಇಷ್ಟರಲ್ಲಿ ನಾವು ನಕ್ಷತ್ರ ಪಾದಗಳನ್ನ ನೋಡೋಣ. ನಕ್ಷತ್ರ ಪಾದಗಳು ಹಂಗೆ ಅಂತಂದರೆ ಮೂಲ ನಕ್ಷತ್ರ ಮುಗಿದು ಪೂರ್ವಾಷಾಢ ನಕ್ಷತ್ರ ಪ್ರಾರಂಭವಾಗಿದೆ ಬೆಳಗ್ಗೆ. ಈ ಪೂರ್ವಾಷಾಢ ನಕ್ಷತ್ರ ಅನ್ನೋದು ಶುಕ್ರನ ನಕ್ಷತ್ರ. ಮಧ್ಯಾಹ್ನ 12:03 1ನೇ ಪಾದ. ಆನಂತರ ಸಂಜೆ 5:37 2ನೇ ಪಾದ. ಆನಂತರ ರಾತ್ರಿ 11:08 3ನೇ ಪಾದ ಪೂರ್ವಾಷಾಢ. ಆನಂತರ ಬೆಳಗಿನ ಜಾವ 4:37 ಪೂರ್ವಾಷಾಢ ನಕ್ಷತ್ರ 4ನೇ ಪಾದ. ಅಂದರೆ ಇಷ್ಟಕ್ಕೆ ಈ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮುಗೀತದೆ. ಅಲ್ಲಿಂದ ಉತ್ತರಾಷಾಢ ನಕ್ಷತ್ರ ಪ್ರಾರಂಭವಾಗಿ ಅಂದರೆ ಬೆಳಗ್ಗೆ 4:37 ಪ್ರಾರಂಭವಾಗಿ ನಾಳೆಯವರೆಗೂ ಈ ಉತ್ತರಾಷಾಢ ನಕ್ಷತ್ರವಿದೆ. ನಾಳೆಯವರೆಗೂ ಅಂತಂದರೆ 8ನೇ ತಾರೀಕು ಉತ್ತರಾಷಾಢ ನಕ್ಷತ್ರ. 8ನೇ ತಾರೀಕು 2:14 ಆ ಸಮಯದವರೆಗೆ ಇರುತ್ತದೆ. ಆನಂತರ ಶ್ರವಣ ನಕ್ಷತ್ರ. ಅಂದರೆ ರಾತ್ರಿ 2:15 ನಂತರ ಉತ್ತರಾಷಾಢ ನಕ್ಷತ್ರ ಮುಗಿದು ಶ್ರವಣ ನಕ್ಷತ್ರ ಪ್ರಾರಂಭವಾಗುತ್ತದೆ. ನಾಳೆ ಶುಭಕರವಾಗಿದೆ ನಕ್ಷತ್ರ. ನಾಳೆ ಶುಭಕರವಾಗಿದೆ ತಿಥಿ. ಆದ್ದರಿಂದಾಗಿ ನಾಳೆ ಶುಭ ದಿನ. ಆದರೂ ಪಂಚಮಿ ತಿಥಿ 5ನೇ ತಿಥಿಯವರೆಗೂ ಕೃಷ್ಣ ಪಕ್ಷದಲ್ಲಿ ಶುಭ ಕಾರ್ಯ ಮಾಡಬಹುದು. ಆಮೇಲೆ ಅವರವರ ಶಕ್ತಿ, ದೇವರಲ್ಲಿ ಪ್ರಾರ್ಥನೆ ಈ ರೀತಿ ಕಾಪಾಡುತ್ತದೆ. ಮತ್ತೆ ಇವತ್ತಿನ ವಿಷಯಕ್ಕೆ ಅಂದರೆ 7ನೇ ತಾರೀಕಿಗೆ ಬರೋಣ. ಇವತ್ತಿನ ದಿನ ಪ್ರಕಾರ
ನಾವು ನೋಡುವ 100% ಕೆಟ್ಟೋದು, 100% ಒಳ್ಳೆಯದನ್ನು ನೋಡ್ಬಿಡೋಣ. ಬೆಳಗ್ಗೆ ನಾವು ಟೈಮ್ ತಗೊಂಡ್ರೆ 6:45ರಿಂದ 8:10ವರೆಗೂ ಶುಭವಾಗಿದೆ. ಆದರೂ 6:45ರಿಂದ ವೃಷಭ ರಾಶಿಯವರಿಗೆ ದೋಷವಿದೆ, ಚಂದ್ರಾಷ್ಟಮ. ವೃಷಭ ರಾಶಿಗೆ ಹಂಗೆ ಅಂತಂದಾಗ ವೃಷಭ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ ಒಟ್ಟು 4 ಪಾದಗಳು, ಮೃಗಶೀರ್ಷ ನಕ್ಷತ್ರದ 1 ಮತ್ತು 2ನೇ ಪಾದದವರೆಗೆ ಅಂದರೆ ವೃಷಭ ರಾಶಿಯವರಿಗೆ ದೋಷವಿದೆ, ಚಂದ್ರಾಷ್ಟಮ. ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡೋದು ಒಳ್ಳೆಯದಲ್ಲ. ಕೆಲವು ಪ್ರಯತ್ನಗಳನ್ನು ನೀವು ಇನ್ನೊಂದು ದಿನ ಒಳ್ಳೆಯ ದಿನದಲ್ಲಿ ಮಾಡಬಹುದು. ಆದ್ದರಿಂದ ಎಚ್ಚರವಾಗಿರಿ. ಮತ್ತು ಇನ್ನೊಂದು ಒಳ್ಳೆಯ ಸಮಯ ಅಂತಂದರೆ 9:41ರಿಂದ 12 ಗಂಟೆ 9 ನಿಮಿಷದವರೆಗೂ ಶುಭಕರವಾಗಿರುತ್ತದೆ. ಮಧ್ಯಾಹ್ನ 2 ಗಂಟೆ 3 ನಿಮಿಷದ ಮೇಲೆ 2:21ವರೆಗೂ ಶುಭವಾಗಿದೆ. ಸಂಜೆ 4:50ರಿಂದ 5 ಗಂಟೆ 10 ನಿಮಿಷ ಬೆಳಗಿನ ಜಾವದವರೆಗೂ ಶುಭವಾಗಿದೆ. ಇದೆಲ್ಲ ಶುಭವಾಗಿರುವಂಥ ಸಮಯಗಳು. ಅಶುಭ ಸಮಯ ನೋಡೋಣ. ನಾವು ಫಸ್ಟೇ ಹೇಳಿದ್ವಿ 6:45ರಿಂದ ದಿನಪೂರ್ತಿ ವೃಷಭ ರಾಶಿಗೆ ದೋಷವಿದೆ ಅಂತ. ಸೇಮ್ ಟೈಮಲ್ಲಿ 8 ಗಂಟೆ 12 ನಿಮಿಷದಿಂದ ಅಂದರೆ ಬೆಳಗ್ಗೆಯಿಂದ 9:39ವರೆಗೂ ಯಮಕಂಡ ಕಾಲ. ಮಧ್ಯಾಹ್ನ 12:11ರಿಂದ 12:57ವರೆಗೂ ದುರ್ಮುಹೂರ್ತ. ಈ ದುರ್ಮುಹೂರ್ತ ಇನ್ನೂ ಮುಗಿದಿರಲ್ಲ, ಸ್ಟಾರ್ಟ್ ಆಗಿರುತ್ತೆ 12:11ಕ್ಕೆ. ಸೇಮ್ ಟೈಮಲ್ಲೇ 12:34ರಿಂದ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೂ ರಾಹು ಕಾಲವು ಜೊತೆಯಲ್ಲಿ ಇರುತ್ತದೆ. ಆದ್ದರಿಂದಾಗಿ 12 ಗಂಟೆ 34 ಮೇಲೆ 12:57ವರೆಗೂ ಡಬಲ್ ದೋಷ ಬರುತ್ತದೆ, ರಾಹುಕಾಲ ದುರ್ಮುಹೂರ್ತ. ಆದ್ದರಿಂದ ಈ ಸಮಯ ಉತ್ತಮವಲ್ಲ. ನಂತರ 2 ಗಂಟೆ 23 ನಿಮಿಷದ ಮೇಲೆ ಅಂದರೆ ಮಧ್ಯಾಹ್ನ 4:34 ಸಂಜೆಯವರೆಗೂ ಮೃತ್ಯು ಇದೆ, ಎಚ್ಚರ. ಮತ್ತೊಂದು ಒಳ್ಳೆಯ ಸಮಯ ಹಂಗಂತಂದರೆ ಅಂದರೆ ಇರೋದರಲ್ಲಿ ಒಳ್ಳೆಯ ಸಮಯ ನಾವು ಬಿಟ್ಬಿಟ್ಟು ಕೆಟ್ಟ ಟೈಮಿಗೆ ಬರಬೇಕು ಅಂತಂದರೆ ನಾವು ಹೇಳಿದ್ವಿ 2 ಗಂಟೆ 3 ನಿಮಿಷದಿಂದ 2:21ವರೆಗೂ ಶುಭವಾಗಿದೆ. ಆದರೆ 3:19ರಿಂದ 4:48ವರೆಗೂ ಅಶುಭವಾಗಿದೆ. ನಕ್ಷತ್ರ ವಿಷಕಟಿಕಾ ಕಾಲ. ಬೆಳಗಿನ ಜಾವ 5:12ರಿಂದ 6:45ವರೆಗೂ ವಿಷಕಾಲ ಅಂತೀವಿ. ಆದ್ದರಿಂದಾಗಿ ಇವತ್ತು ಖಂಡಿತವಾಗಿಯೂ ಬ್ರಹ್ಮ ಮುಹೂರ್ತ ಶುಭಕರವಾಗಿಲ್ಲ. ಬ್ರಹ್ಮ ಮುಹೂರ್ತದ ಸಮಯ 5:06ರಿಂದ 5:55ವರೆಗೂ. ಆದರೆ ಇಲ್ಲಿ ನಮಗೆ 5:12ರಿಂದ 6:45ವರೆಗೂ ಅಶುಭವಾಗಿದೆ, ಎಚ್ಚರ. ಇಷ್ಟೆಲ್ಲ ನೋಡಿದ್ವಿ. ಇನ್ನು ನಾವು ನೋಡುವಂಥದ್ದು ಏನಂತಂದರೆ ಇವತ್ತಿನ ದಿನದಲ್ಲಿ ಯಾವ ನಕ್ಷತ್ರದವರು ಯಾವ ರಾಶಿಗೆ ಶುಭವಾಗಿದೆ ಅಶುಭವಾಗಿದೆ ಅಂತ ನೋಡುವಂಥದ್ದು. ನಾನು ಫಸ್ಟೇ ಹೇಳಿದಾಯಿತು, ಇವತ್ತಿನ ನಕ್ಷತ್ರ ಒಟ್ಟು 3. ಆದರೂ ಮೂಲ ನಕ್ಷತ್ರವನ್ನು ಬೆಳಗ್ಗೆನೇ ಇರೋದರಿಂದ ಅದನ್ನು ಲೆಕ್ಕಕ್ಕೆ ಬಿಡುಬಿಡಿ. ಪೂರ್ವಾಷಾಢ ನಕ್ಷತ್ರದಿಂದ ನಾವು ಲೆಕ್ಕಕ್ಕೆ ತಗೋಬೇಕು. ಪೂರ್ವಾಷಾಢ ನಕ್ಷತ್ರ ಅಲ್ಲಿಂದ ಪ್ರಾರಂಭವಾಗಿ ಅಂದರೆ 6:45ರಿಂದ ಸುಮಾರು ಹೆಚ್ಚು ಕಮ್ಮಿ 4 ಗಂಟೆ 37 ನಿಮಿಷ ಬೆಳಗಿನ ಜಾವದವರೆಗಿದೆ. ಅಮೃತವಿದೆ, ಸಂಪತ್ತಿದೆ. ಆದ್ದರಿಂದ ಇವತ್ತು ಶುಭ ದಿನವಾಗಿದೆ. ಜನರಲ್ ಆಗಿ ಶುಭ ದಿನವಾದರೆ ಎಲ್ಲರಿಗೂ ಒಳ್ಳೆಯದೆ. ಸೇಮ್ ಟೈಮಲ್ಲಿ ಯಾರಿಗೂ ತಾರಾಬಲ ಚಂದ್ರಬಲದಲ್ಲಿ ಚೆನ್ನಾಗಿರುತ್ತದೋ ಅದು ಇನ್ನೂ ಡಬಲ್ ಆಗಿರುತ್ತದೆ. ಈಗ ಅದನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿ. ನಿಮಗೆ ಇವತ್ತಿನ ದಿನ ಬೆಳಗಿನ ಜಾವದವರೆಗೂ ಸಂಪತ್ತು ಅಂದರೆ ಹಣಕಾಸಿನ ವರಮಾನ ಹೆಚ್ಚಾಗುತ್ತದೆ. ಅದರ ಪ್ರಯತ್ನಗಳಲ್ಲಿ ಇಳಿಬೋದು. ಅಲ್ಪ ಸ್ವಲ್ಪ ಕಾರ್ಯದಲ್ಲಿ ತಡೆ ಉಂಟು, ಅದನ್ನು ಸರಿ ಮಾಡಿಕೊಳ್ಳಿ ಪೂಜೆಯಿಂದ, ಹಿರಿಯರ ಆಶೀರ್ವಾದದಿಂದ. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಜನ್ಮತಾರೆ, ಕಾರ್ಯದಲ್ಲಿ ಅಡೆತಡೆ, ಸ್ವಲ್ಪ ಪ್ರಾಬ್ಲಮೇ, ಅಷ್ಟೊಂದು ಶುಭ ದಿನವಲ್ಲ ನಿಮಗೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಪರಮ ಮಿತ್ರಧಾರೆಯಾಗಿದೆ. ನಮಗೆ ಬೇಕಾಗಿರುವವರು ವೆಲ್ವಿಷರು, ಇವರ ಕಡೆಯಿಂದ ಆಶೀರ್ವಾದ ಪಡ್ಕೊಳ್ಳಿ. ಇವರ ಕಡೆಯಿಂದ ಕಾರ್ಯಗಳ ಅನುಕೂಲಕರವಾಗಿ ಆಗುತ್ತದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಖಂಡಿತ ಇವತ್ತು ಪರಮ ಮಿತ್ರಧಾರೆ ಇದೆ.
ಅನುಕೂಲಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆಯು ರೋಗವೃದ್ಧಿಯೂ ಉಂಟು. ಆದ್ದರಿಂದ ಆಯಾಸ ಆದರೂ ನೋಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಉಂಟು, ದಿನ ಸರಿಯಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ. ಆದರೂ ಅದನ್ನು ಮೀರಿ ಆರೋಗ್ಯನ ಮೇಂಟೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ಸುಖ, ಶುಭ ದಿನವಾಗಿದೆ. ಇವತ್ತು ದೇವರ ಅನುಗ್ರಹವಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ ತಾರೆ. ಸ್ವಲ್ಪ ಎದರಲ್ಲಿ ಇರುವವರು ಕಣ್ಮರೆಯಾಗಿ ತೊಂದರೆ ಕೊಡುವವರಲ್ಲಿ ಎಚ್ಚರವಾಗಿರಿ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 4ನೇ ಪಾದ, ಪ್ರತ್ಯೇಕ ತಾರೆ. ಶತ್ರುನಾಶ, ಅಭಿವೃದ್ಧಿಯನ್ನು ಕೊಡುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮ, ಶತ್ರುನಾಶ ಎಲ್ಲವೂ ಈ ರೀತಿಯಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತಿದೆ, ಶತ್ರುನಾಶವಿದೆ. ಮಕ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆಯು ಕಾರ್ಯವಿಘ್ನವೂ ಉಂಟು. ಇದು 6:28ವರೆಗಷ್ಟೇ, ಆನಂತರ ಶುಭವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ ಇದೆ, ಕಾರ್ಯವಿಘ್ನಗಳು ಇದೆ. ವಿನಾಯಕನ್ನು ಪೂಜೆ ಮಾಡಿಕೊಳ್ಳಿ, ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ, ಪರಮಮಿತ್ರಧಾರೆಯು ಕಾರ್ಯವಿಘ್ನವು ಕೂಡಿ ಬಂದಿದೆ. ಖಂಡಿತ ಅಭಿವೃದ್ಧಿನೇ, ಆದರೂ ಸ್ವಲ್ಪ ಗಮನ ಕೊಟ್ಟುಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಈ ದಿನ ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆ ಇದೆ, ಅಭಿವೃದ್ಧಿ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಇದೆ. ಸ್ವಲ್ಪ ಔಷಧಿಗಳನ್ನು ದಿನ ತಗೊಳ್ಳೋವರು ಕರೆಕ್ಟಾಗಿ ತಗೊಳ್ಳಿ. ಚಿತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ. ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳಿ, ಊಟ ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿ, ಅಷ್ಟೇ ಸಾಕಾಗ್ತದೆ. ಚಿತಾ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ಆದರೂ ಲಾಭಕ್ಕೇನು ತೊಂದರೆಗಳಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲ, ದ್ರವ್ಯ ಲಾಭ ಎಲ್ಲವೂ ಕೂಡಿ ಬರುವಂಥ ದಿನವಿದು. ವಿಶಾಖ ನಕ್ಷತ್ರ ತುಲಾರಾಶಿ, ಪ್ರತ್ಯೇಕ ತಾರೆ, ಅಂದರೆ ಅಭಿವೃದ್ಧಿ ಇಲ್ಲ, ನೋಡ್ಕೊಂಡು ಕಾರ್ಯಗಳನ್ನ ಮಾಡಿ. ದಿನ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ ತಾರೆ, ಧನಹಾನಿ, ಶುಭ ದಿನವಲ್ಲ, ಎಚ್ಚರ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು, ಧನಹಾನಿಯೂ ಉಂಟು, ಅಂದರೆ ಆರೋಗ್ಯಕ್ಕೆ ತೊಂದರೆ ಇಲ್ಲ, ಆದರೆ ಧನಹಾನಿ ಪ್ರಾಬ್ಲಮ್ ಇರುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಆಸ್ಪತ್ರೆ ಖರ್ಚುಗಳೆಲ್ಲ ಉಂಟು, ಎಚ್ಚರವಾಗಿರಬೇಕಾಗ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಅನುಕೂಲದ ದಿನವಿದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ ಇದು, ತಲೆ ಸ್ನಾನ ಮಾಡಿ ನಕ್ಷತ್ರ ದೇವತೆಗೆ ಅರ್ಚನೆ ಮಾಡಿಕೊಳ್ಳಿ. ಬೇರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರ, ಇದರಲ್ಲಿ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಬರುತ್ತದೆ. ಯಾಕೆಂತಂದರೆ 1ನೇ ಪಾದ ಇರೋದರಿಂದ ಖಂಡಿತವಾಗಿ ಶುಭ ದಿನವಾಗಿದೆ. ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ದೇವರ ಅನುಗ್ರಹ ಬರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆಯಾಗಿದೆ, ಧನವ್ಯಯವೂ ಉಂಟು. ಹಂಗಾಗಿ ಮಿತ್ರತ್ವ ಇದ್ದರೂ ಕೂಡ ಖರ್ಚುನೋದು ಇರುತ್ತದೆ, ಖರ್ಚು ಮಾತ್ರ ನೀವು ಕಡಿಮೆ ಮಾಡ್ಕೋಬೇಕಾಗ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿ ಮಿತ್ರಧಾರೆ ವ್ಯಯ ಇಷ್ಟಿರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ಧನವ್ಯಯವಿದೆ, ಟೆನ್ಷನ್ ಮಾತ್ರ ಬಿಟ್ಬಿಟ್ರೆ ಸಾಕು. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ, ನಿಮಗೆ ಟೆನ್ಷನ್, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿ ಇದೆ, ಶುಭ ದಿನವಾಗಿದೆ ಇವತ್ತು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 2 ಮತ್ತು 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಪ್ರತ್ಯೇಕ ತಾರೆ, ಅಂದರೆ ಅನುಕೂಲವಿಲ್ಲ, ಇಷ್ಟಾರ್ಥ ಸಿದ್ಧಿ ಇದೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, ಪ್ರತ್ಯೇಕ ತಾರೆ, ಉದ್ಯೋಗ ಅಭಿವೃದ್ಧಿ ಇಷ್ಟೆಲ್ಲ ಉಂಟು. ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಕ್ಷೇಮ, ಉದ್ಯೋಗ ಅಭಿವೃದ್ಧಿ ಇವೆಲ್ಲ ಉಂಟು. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ, ವಿಪತ್ತಿದೆ, ಆದ್ದರಿಂದ ಗಾಡಿಗಳಲ್ಲಿ ಎಚ್ಚರ, ಮೆಟ್ಲತ್ತವ್ರ ಎಚ್ಚರ, ಆದರೆ ಕೆಲಸ ಕಾರ್ಯಗಳಲ್ಲಿ ಏನು ತೊಂದರೆಗಳಿಲ್ಲ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಸಬ್ಸ್ಕ್ರೈಬ್ ಮಾಡಿದವರಿಗೆ, ಪ್ರೋಗ್ರಾಮ್ ನೋಡಿದವರಿಗೆ ಖಂಡಿತ ನಮ್ಮ ವಂದನೆಗಳು.